ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋಕೆ ನಾನು ಸಿದ್ಧ. ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ, ಠೇವಣಿ ಉಚಿತ. ಬಿವೈ ವಿಜೇಂದ್ರಗೆ ಬಿಜೆಪಿ ಶಾಸಕ ಯತ್ನಾಳ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಚುನಾವಣೆ ಮಾಡಲಿಕ್ಕೆ ರೆಡಿಯಾಗಿದ್ದೀನಿ, ನನ್ನ ಸ್ಪರ್ಧೆ ಖಚಿತ, ಹಂಗೇನಾದರೂ ಬಂದರೆ ಗೆಲುವು ನಂದೇ, ಠೇವಣಿ ಉಚಿತ ನಂದು. ಇದು ಯತ್ನಾಳ್ ಮತ್ತೆ ಅಬ್ಬರಿಸಿದ್ದಾರೆ ವಿಜೇಂದ್ರ ವಿರುದ್ಧ. ಕೋರ್ ಕಮಿಟಿಯಲ್ಲಿ ನನ್ನ ಹೆಸರು ಅಂತಿಮವಾದರೆ ನಾನು ಸ್ಪರ್ಧೆ ಮಾಡ್ತೇನೆ. ಅಂದರೆ ಕೋರ್ ಕಮಿಟಿ ಅಂದರೆ ಅವ್ರದ್ದೀಗ ಭಿನ್ನರ ಬಣ ಇದೆಯಲ್ವ, ಅವ್ರದ್ದು. ಉಸ್ತುವಾರಿ ಸಭೆಗೆ ಶಾಸಕ ಯತ್ನಾಳ್ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತಾಡಿದ್ದಾರೆ. ನಾನು ಸಭೆಗೆ ಹೋಗಿಲ್ಲ, ಅಲ್ಲಿ ನಮಗೇನು ಕೆಲಸ ಇಲ್ಲ. ಅಲ್ಲಿ 600 ಜನ ಶಾಸಕರು, 1500 ಜನ ಸಂಸದರು, 2000 ಜನ MLA ಗಳು ಬೆಂಬಲ ಇದೆ ವಿಜೇಂದ್ರಗೆ. ಯತ್ನಾಳ್ ಜಾರಕಿಹೊಳಿ ಹಿಂದೆ ಯಾವ ಮಗ ಇದ್ದಾನೆ ನೋಡಿ, ವ್ಯಂಗ್ಯವಾಡಿದ್ದಾರೆ ವಿಜೇಂದ್ರ ವಿರುದ್ಧ. ಅಂದರೆ ಹಾಸ್ಯ. ಅದಕ್ಕೆ ನಾವು ಹೋಗಿಲ್ಲ ಅಂತ ಯತ್ನಾಳ್ ಲೇವಡಿ ಮಾಡಿದ್ದಾರೆ, ಅಂದರೆ ಕಾಲೆಳೆದಿದ್ದಾರೆ. ಅಲ್ಲಿ 600 ಜನ MLA, 1500 ಜನ MP ಗಳು, 2000 ಜನ MLCಗಳು. ಅಂದರೆ ವಿಜೇಂದ್ರಗೆ ಅಷ್ಟೊಂದು ಬೆಂಬಲ ಮೊನ್ನೆಯ ಸಭೆಯಲ್ಲಿ ಸಿಕ್ಕಿಲ್ಲ ಅಂಥೇಳಿ ಪರೋಕ್ಷವಾಗಿಯೇ ಲೇವಡಿ ಮಾಡಿದ್ದಾರೆ. ನಾವು ನಿರ್ಣಯ ಮಾಡಿಬಿಟ್ಟೆವು, ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ. ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ BJP ಒಳಗೆ ಐತೆ ಅಂತ ತೋರಿಸ್ಕೊಡ್ತೀವಿ. ಯಾಕಂದ್ರೆ ಅವ್ರ ಹಿಂದೆ 600 MLA ಇದ್ದಾಗ ನಾವು ನಿಂದ್ರವ್ರೆ. ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಅಲ್ಲೆಲ್ಲ 600 ಶಾಸಕರು ಬೆಂಬಲ ಇದ್ದಾಗ ನಮ್ದೇನು ಕೆಲಸ ಐತಿ? 600 ಯಾವನೋ ಒಬ್ಬ ಹೇಳಲ್ಲ 60 ಶಾಸಕರು ಬೆಂಬಲ ಐತಂತ ಮುಗಿದು ಹೋಯ್ತು. ಮತ್ತೆ ಅದು ಕಿಸಿಲಕ್ಕಲ್ಲಿ ಹೋಗೋದು. ನಮ್ದೇನು ಕೆಲಸ ಐತಿ? ನಾ 60 ಅನ್ನೋದಿಲ್ಲ, 600 ಶಾಸಕರು ಅವ್ರಿಗೆ ಬೆಂಬಲ ಐತಿ, 1500 MP ಬೆಂಬಲ ಐತಿ, 2000 MLC ಬೆಂಬಲ ಐತಿ, ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ. ಯತ್ನಾಳಿಂದ ಜಾರಕಿಹೊಳಿಯಿಂದ ಯಾವ ಮಗ ಅದಾನ, ಅದಕ್ಕೆ ಹೋಗಿಲ್ಲ. ನಿರೀಕ್ಷಿತ ಇಲ್ಲೇ ಇಲ್ಲರಿ. ನಿರೀಕ್ಷಿತ ಹೆಂಗಿರ್ತೈತಿ? ಕಾರ್ಯಕರ್ತರು ಹುರುಪಾಗಂತ ಅಧ್ಯಕ್ಷ ಆಗ್ಬೇಕು. ರಾತ್ರಿ ಬೆಳತನ DK ಶಿವಕುಮಾರ್ ಮನ್ಯಾಗಿದ್ರಿ ಹೆಂಗೆ BJP ಉದ್ಧಾರ ಆಗ್ತೈತೆ ರೀ? ರಾತ್ರಿ DK ಶಿವಕುಮಾರ್ ಮನ್ಯಾಗ, ಮುಂಜಾನೆ 4ಕ್ಕೆ ಸಿದ್ದರಾಮಯ್ಯ ಮನ್ಯಾಗ, 11ಕ್ಕೆ ಬಲೋ ಭಾರತ್ ಮಾತಕ್ಕೆ ಜಯಂತ ನಡೀದಿಲ್ಲ. ನಾವು ನಿರ್ಣಯ ಮಾಡಿಬಿಟ್ಟೆವು, ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲಿ